Hey guys, welcome back to my channel Spurti Vlogs. ಸೊ ಗೈಸ್, ಇವತ್ತು ನಾನು ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವ್ಲಾಗ್, ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇವತ್ತು 24th ಡೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಲ್ಲಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕ್ಕೆ ಚಪಾತಿ ಡೋನ ಮಿಕ್ಸ್ ಮಾಡ್ತಿದ್ದೀನಿ ಯೂಸಿಂಗ್ ಅಗ್ಯಾರೋಸ್ ಫುಡ್ ಪ್ರೊಸೆಸರ್. ಸೊ ಇದರಲ್ಲಿ ಡೋ ಮಾಡೋಕ್ಕೆ ಕೂಡ ಬ್ಲೇಡ್ನ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನಾನು ಮಾಡ್ತಿರೋದು ಅಮೇಝಿಂಗಾಗಿ ಬಂದಿತ್ತು ಈ ಪ್ರಾಡಕ್ಟಲ್ಲಿ. ಯೂಶ್ವಲಿ ಇದರಲ್ಲೇ ನಾನು ಬೆಳಗ್ಗೆ ಅಥವಾ ಅರ್ಜೆಂಟಾಗಿ ಡೋ ಎಲ್ಲ ಮಿಕ್ಸ್ ಮಾಡಬೇಕು ಚಪಾತಿಗೆ, ರೋಟಿಗೆ ಅಥವಾ ಪೂರಿಗೆ ಅಂತಂದರೆ ಇದರಲ್ಲೇ ಮಾಡೋದು. ಆ್ಯಂಡ್ ವೆಜಿಟೇಬಲ್ ಕೂಡ ಅಷ್ಟೇ, ಜಸ್ಟ್ ವಿತಿನ್ ಸೆಕೆಂಡ್ಸ್ ಕಟ್ ಮಾಡಿಬಿಡ್ಬೋದು. ಸೊ ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಚಾಪ್ ಆಗುತ್ತೆ ಆ್ಯಂಡ್ ಫೈನಾಗಿ ಕೂಡ ಆಗಿರುತ್ತೆ. ಸೊ ಅದಕ್ಕೆ ಡೋ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿರುತ್ತೆ, ಪರ್ಫೆಕ್ಟ್ ಮೆಷರ್ಮೆಂಟ್ಸಲ್ಲಿ ವಾಟರ್ ಎಲ್ಲ ಹಾಕಿದ್ರೆ. ಸೊ ಈಗ ಏನಿಲ್ಲ, ಜಸ್ಟ್ ಸ್ವಲ್ಪ ನೀಡ್ ಮಾಡಿಬಿಟ್ಟು ಆಯಿಲ್ ಅಪ್ಲೈ ಮಾಡಿಬಿಟ್ಟು ಇಟ್ಟರೆ ಡೋ ಇಸ್ ಆಲ್ರೆಡಿ. ನಾನು 2 cups ವೀಟ್ ಫ್ಲವರ್ ಹಾಕಿದ್ರೆ 2 ಸ್ಪೂನ್ಸ್ ಆಗೋಷ್ಟು ಮೈದಾನ ಕೂಡ ಹಾಕಿರ್ತೀನಿ. ಸೊ ಸ್ಟ್ರೆಚಿ ಹೋಗಿ ಚೆನ್ನಾಗಿ ಬರುತ್ತೆ ಡೋ ಅಂತ. ಪೂರಿ, ರೋಟಿ, ಚಪಾತಿ ಏನಾದರೂ ಮಾಡ್ಬೋದು ಈ ಡೋ ಅಲ್ಲಿ. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ವಿತಿನ್ ಫ್ಯೂ ಸೆಕೆಂಡ್ಸಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಗೈಸ್, ಇವತ್ತು ನಾನು ನಮ್ಮ ಕಿಚನ್ಗೆ ಆ್ಯಡ್ ಆಗಿರೋ ಹೊಸ ಒಂದು ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ದಟ್ ಇಸ್ ಅಗ್ಯಾರೋಸ್ ಮಿಕ್ಸರ್ ಗ್ರೈಂಡರ್. ಸೊ ಈ ಮಿಕ್ಸರ್ ಗ್ರೈಂಡರ್ ಮಾಡೆಲ್ ಬಂದ್ಬಿಟ್ಟು ರಾಯಲ್. ಆ್ಯಂಡ್ ಈ ಮಿಕ್ಸರ್ ಗ್ರೈಂಡರಲ್ಲಿ ಫಸ್ಟ್ ಬಂದ್ಬಿಟ್ಟು ಮ್ಯಾನ್ಯಲ್ ಆ್ಯಸ್ ಯೂಶ್ವಲ್ ಎಲ್ಲದಕ್ಕೂ ಕೊಟ್ಟಿರ್ತಾರೆ. ಅದರ ಜೊತೆಗೆ ವ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಫಸ್ಟ್ ಈಗ ಮೋಟರ್ ಯೂನಿಟಲ್ಲಿ ಏನೇನಿದೆ ಅಂತ ನೋಡೋಣ. ಮೋಟರ್ ಯೂನಿಟಲ್ಲಿ ಸ್ಪೀಡ್ ನಾಬ್ ಇದೆ, ಅದರ ಜೊತೆಗೆ ಇದರಲ್ಲಿ ಆಫ್, ಲೋ, ಮೀಡಿಯಮ್, ಹೈ, ವಿಪ್ ಬಟನ್ ಕೂಡ ಇದೆ. ಸೊ ವಿಪ್ಪಿಂಗ್ ಬಟನ್ ಅಥವಾ ನೀವು ವಿಪ್ಪಿಂಗ್ ಕ್ರೀಮ್, ಎಗ್ ಆಮ್ಲೆಟ್ ಎಲ್ಲ ಮಾಡುವಾಗ ಫ್ಲಫಿ ಆಗಿರ್ಬೇಕಲ್ವ ಎಗ್ಸ್, ಸೊ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಈಗ ನಾನು ತೋರಿಸ್ತಿರೋ ಜಾರ್ ಬಂದ್ಬಿಟ್ಟು ಚಟ್ನಿ ಗ್ರೈಂಡಿಂಗ್ ಜಾರ್. ಸೊ ಚಟ್ನಿ ಗ್ರೈಂಡಿಂಗ್ ಜಾರಲ್ಲಿ ಒಂದು ಲೆಡ್ ಆ್ಯಂಡ್ ಜಾರ್ ಲಾಕ್ ಕೂಡ ಇರುತ್ತೆ. ಸೊ ಈ ಜಾರ್ ಯೂಸ್ಫುಲ್ ಏನಂದರೆ, ನೀವು ಚಟ್ನಿ ಅಥವಾ ಯಾವುದಾದ್ರೂ ಪೇಸ್ಟ್ ಎಲ್ಲ ನೀವು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಈಗ ತೋರಿಸ್ತಿರೋ ಜಾರ್ ಬಂದ್ಬಿಟ್ಟು ಡ್ರೈ ಗ್ರೈಂಡಿಂಗ್ ಜಾರ್. ಸೊ ಇದರಲ್ಲಿ ಲೆಡ್ ಆ್ಯಂಡ್ ಜಾರ್ ಲಾಕ್ ಇರುತ್ತೆ. ಹ್ಯಾಂಡಲ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇವನ್ ದಿ ಜಾರ್ ಕ್ವಾಲಿಟೀಸ್ ಆರ್ ಅಲ್ಟಿಮೇಟ್. ಆ್ಯಂಡ್ ಈಗ ತೋರಿಸ್ತಿರೋ ಜಾರ್ ಬಂದ್ಬಿಟ್ಟು ಬ್ಲೆಂಡರ್ ಜಾರ್. ಸೊ ಇದರಲ್ಲಿ ನೀವು ಜ್ಯೂಸ್ ಮಾಡ್ಬೋದು ಅಥವಾ ಲಾರ್ಜ್ ಕ್ವಾಂಟಿಟಿಯಲ್ಲಿ ಇಡ್ಲಿ, ದೋಸೆ ಹಿಟ್ಟೆಲ್ಲ ರುಬ್ಬೇಕಂದಾಗ ಎಲ್ಲ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಈಗ ಮಸಾಲ ಸಾರಿಗೆಲ್ಲ ಮಸಾಲೆ ಎಲ್ಲ ರುಬ್ಬೇಕಲ್ಲ, ಆಗ ಇದನ್ನು ಯೂಸ್ ಮಾಡಿಬಿಟ್ಟು ವೆಟ್ ಜಾರಿಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ಇದರದ್ದು ಕೂಡ ಅಷ್ಟೇ ಬೇಸ್ ಆ್ಯಂಡ್ ಬಾಡಿ, ಲಿಡ್ ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿದೆ. ಆ್ಯಂಡ್ ಈಗ ಮೋಟರ್ ಯೂನಿಟಲ್ಲಿ ಡ್ರೈವಿಂಗ್ ಕಾಪ್ಲರ್, ಸ್ಲಾಟ್ಸ್ ಫಾರ್ ಜಾರ್ ಲಾಕ್ಸ್ ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಕ್ವಾಲಿಟಿ ಸೋ ಗುಡ್. ಈಗ ನಾನು ಫಸ್ಟ್ ಇದರಲ್ಲಿ ಜೀರಾ ಪೌಡರ್ನ ಮಾಡೋದನ್ನು ತೋರಿಸ್ತಿದ್ದೀನಿ. ಸೊ ಜೀರಾ ಪೌಡರ್ ಅಥವಾ ಕ್ಯುಮಿನ್ ಪೌಡರ್ ಅಂತ ಏನು ಹೇಳ್ತಾರೆ, ಇದನ್ನು ನಾವು ರೋಟೀಸ್ ಅಥವಾ ರೈತಾ ಅಥವಾ ಬೆಳಗ್ಗೆ ಮಜ್ಜಿಗೆಗೆಲ್ಲ ನಾವು ಜೀರಿಗೆನ ಕುಟ್ಟು ಹಾಕೊಬೇಕಲ್ವ, ಸೊ ಅದಕ್ಕೆಲ್ಲ ನಾವು ಇದನ್ನು ಯೂಸ್ ಮಾಡ್ಕೊಬೋದು. ಇದರಲ್ಲಿ ಈ ಥರ ಆನ್ ಮಾಡಿದ ತಕ್ಷಣ ಲೈಟ್ ಬ್ಲಿಂಕ್ ಆಗುತ್ತೆ. ಆ್ಯಂಡ್ ಆಫ್, ಲೋ, ಮೀಡಿಯಮ್, ಹೈ ಸ್ಪೀಡ್ಸ್ ಎಲ್ಲ ಇರುತ್ತಲ್ಲ, ಸೊ ಅದರಲ್ಲಿ ನಾನು ಫಸ್ಟ್ ಲೋಯಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮೀಡಿಯಮ್, ಅದಾದಮೇಲೆ ಹೈಯಲ್ಲಿ ಮಾಡಿದ್ದೀನಿ. ಜಸ್ಟ್ ವಿತಿನ್ ಸೆಕೆಂಡ್ಸಲ್ಲಿ ಎಷ್ಟು ಅಮೇಝಿಂಗಾಗಿ ಪೌಡರ್ ರೆಡಿ ಆಗಿರುತ್ತೆ. ಯು ಕ್ಯಾನ್ ಇವನ್ ಸಿ ಅದೇನು ಕೋಸಾಗಿ ನಂಗೆ ಬೇಕಿತ್ತು, ಬಟ್ ಎಷ್ಟು ಕ್ಲೀನಾಗಿ ಪೌಡರ್ ರೀತಿಯಲ್ಲಿ ಆಗಿದೆ. ನನಗಂತೂ ಫುಲ್ ಖುಷಿ ಆಗೋಯಿತು. ಬಿಕಾಸ್ ನಾರ್ಮಲ್ ಹಳೆ ಕಾಲದ ಮಿಕ್ಸಿಯಲ್ಲೆಲ್ಲ ತುಂಬ ಜಾಸ್ತಿ ರುಬ್ಬಬೇಕಾಗುತ್ತೆ ಆ್ಯಂಡ್ ಇಟ್ ಇಸ್ ಆಲ್ಸೋ ಟೈಮ್ ಟೇಕಿಂಗ್. ಆ್ಯಂಡ್ ಈಗ ನಾನು ಚಟ್ನಿ ಮಾಡೋದನ್ನು ತೋರಿಸ್ತಿದ್ದೀನಿ. ಸೊ ಚಟ್ನಿ ಅಂತ ಅಲ್ಲ, ಇದು ಬಂದುಬಿಟ್ಟು ಉಪ್ಸಾರು ಖಾರ ಎಲ್ಲ ಮಾಡ್ತಾರಲ್ವ, ಸೊ ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಸೊ ಇದು ನೈಟ್ ಚಪಾತಿಗೆ ಈ ಚಟ್ನಿ ಮಾಡಿದೆ, ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ಅಷ್ಟೇ ವಿತಿನ್ ಫ್ಯೂ ಸೆಕೆಂಡ್ಸಲ್ಲಿ ಮಾಡಿಬಿಡ್ಬೋದು. ಜಾಸ್ತಿ ಟೈಮ್ ಬೇಕು, ಜಾಸ್ತಿ ನಾವು ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತೆಲ್ಲ ಏನಿಲ್ಲ. ಕ್ಲೀನಾಗಿ ಪೇಸ್ಟ್ ಆಗಿರುತ್ತೆ, ನೋ ಲಮ್ಸ್ ಆರ್ ಎನಿಥಿಂಗ್, ಚೆನ್ನಾಗಿರುತ್ತೆ. ಈಗ ಲಾಸ್ಟ್ ಬ್ಲೆಂಡರ್ ಜಾರಲ್ಲಿ ನಾನು ಇಲ್ಲಿ ವಾಟರ್ಮೆಲನ್ ಜ್ಯೂಸ್ನ ಮಾಡ್ತಿದ್ದೀನಿ. ಸೊ ವಾಟರ್ಮೆಲನ್ ಸೀಡ್ಸ್ ನಾನು ರಿಮೂವ್ ಮಾಡಿಲ್ಲ, ಬಿಕಾಸ್ ಅಷ್ಟೊಂದು ಪೇಷನ್ಸ್ಗೆ ಆಗಿರುತ್ತೆ ಹೇಳಿ, ಸೊ ಅದಕ್ಕೆ ನಾನು ಮಾಡಿಲ್ಲ. ಆ್ಯಂಡ್ ಈಗ ಜಸ್ಟ್ 2 ಸ್ಪೂನ್ಸ್ ಆಫ್ ಶುಗರ್ನ ಹಾಕಿಬಿಟ್ಟು ಇದನ್ನು ಬ್ಲೆಂಡ್ ಮಾಡೋದು ಅಷ್ಟೇ. ನೀವೇ ಶಾಕ್ ಆಗ್ತೀರಾ, ಯಾಕಂದರೆ ಸೀಡ್ಸ್ ಕೂಡ ಪುಡಿ ಆಗಿತ್ತು. ಆ್ಯಂಡ್ ಆಬ್ವಿಯಸ್ಲಿ ಇದನ್ನು ಸ್ಟೀವ್ ಮಾಡಿಬಿಟ್ಟು ಅದಾದಮೇಲೆ ನಾವು ಕೋಲ್ಡಾಗಿ ಕುಡಿಬೋದು. ನನಗೆ ಶಾಕ್ ಆಯಿತು, ಏನಿದು ಇಷ್ಟು ಚೆನ್ನಾಗಿ ಜ್ಯೂಸ್ ಬ್ಲೆಂಡ್ ಆಗಿದೆ. ಆ್ಯಂಡ್ ವಾಟರ್ಮೆಲನಲ್ಲಿರೋ ಸೀಡ್ಸ್ ಎಲ್ಲ ಫುಲ್ ಬ್ಲೆಂಡ್ ಆಗಿಬಿಟ್ಟಿದೆ. ಇಫ್ ಯು ಕ್ಯಾನ್ ಸಿ, ನಾರ್ಮಲ್ ಮಿಕ್ಸಿಯಲ್ಲೆಲ್ಲ ಮಾಡಿದ್ರೆ ಅದು ಇಷ್ಟೊಂದೆಲ್ಲ ಬ್ಲೆಂಡ್ ಆಗೋದು ಸಾಧ್ಯನೇ ಇಲ್ಲ. ಸೊ ಈಗ ಚೆನ್ನಾಗಿ ಸ್ಟೀವ್ ಮಾಡಿಬಿಟ್ಟು ಅದಾದಮೇಲೆ ಐಸ್ ಕ್ಯೂಬ್ ಎಲ್ಲ ಹಾಕಿ ಒಂದು ಗ್ಲಾಸ್ಗೆ ಹಾಕ್ಕೊಂಡು ನೀವು ಕೂಡ ಕುಡಿದು ಎಂಜಾಯ್ ಮಾಡ್ಬೋದು. ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಯು ಗೈಸ್ ದಿಸ್ ಪ್ರಾಡಕ್ಟ್. ನಿಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ಯೂಸ್ ಮಾಡ್ಬೋದು. ಚೆಕ್ ದ ಡಿಸ್ಕ್ರಿಪ್ಷನ್ ಫಾರ್ ದ ಲಿಂಕ್. ಸೊ ಡೋ ಎಲ್ಲ ಹೆಂಗೂ ರೆಡಿಯಾಗಿದೆ. ಆ್ಯಂಡ್ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ತಿರೋದು ಇವತ್ತು ನಾನು ಎಗ್ ರೋಲ್. ಸೊ ಎಗ್ ರೋಲ್ಗೆ ನಮ್ಮ ಮನೇಲಿ ಯಾರಿಗೂ ವೆಜಿಟೇಬಲ್ಸ್ ಇಷ್ಟ ಆಗಲ್ಲ, ಸೊ ಅದಕ್ಕೆ ನಾನಿಲ್ಲಿ ಎಗ್ಸ್ನ ಕ್ರ್ಯಾಕ್ ಮಾಡ್ತಿದ್ದೀನಿ. ಸೊ ಎಗ್ನ ಜಸ್ಟ್ ಆಮ್ಲೆಟ್ ಥರ ಹಾಕ್ಬಿಟ್ಟು ಸ್ವಲ್ಪ ಮಸಾಲಾಸ್ ಹಾಕಿ ಅದ್ರ ಮೇಲೆ ಮಾಡಿರೋ ಚಪಾತಿನ ಇಟ್ಬಿಟ್ಟು ರೋಲ್ ಮಾಡಿ
ಹಾಕಿದ್ರೆ ಎಲ್ಲರೂ ತಿಂತಾರೆ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ, ಲೈಕ್ ಚಪಾತಿ ಜೊತೆ ಏನು ಕೊಟ್ರೂ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೆ ಇಲ್ಲಿ ಎಗ್ ಹಾಕ್ಕೊಡ್ತಾಯಿದ್ದೀನಿ. ಸೋನುಗೆ ಪಾಪುಗೆ ಅಂದ್ರೆ ಫುಲ್ ಇಷ್ಟ, ಯಶಿಕಾ ಕೂಡ ತಿಂತಾಳೆ. ಸೊ ಸೋನು ಪಾಪುಗೆ ಸ್ವಲ್ಪ ಸಾಸ್ ಆ್ಯಂಡ್ ಮೈನೀಸ್ನ ಹಾಕ್ಕೊಟ್ಟಿರ್ತೀನಿ. ಆ್ಯಂಡ್ ನಮ್ಗೆ ಏನಾದರೂ ಸೈಡ್ ಡಿಶ್ ಲೈಕ್ ಎಗ್ ಬುರ್ಜಿ ಆರ್ ಬಾಯ್ಲ್ಡ್ ಎಗ್ ಫ್ರೈ, ಸೊ ಈ ಥರದ್ದು ಏನಾದರೂ ಮಾಡಿದ್ರೆ ನಾವಿಬ್ಬರು ತಿನ್ಕೊತೀರಿ. ಸೊ ಇವತ್ತು ನಾನು ಹೊರಗಡೆ ಹೋಗಬೇಕಾಗಿತ್ತು, ಸೊ ಅದಕ್ಕೆ ನಾನು ಇಲ್ಲೂ ಏನು ಪ್ಯಾಕ್ ಮಾಡ್ಕೊಂಡಿರಲಿಲ್ಲ. ಸೊ ಹೊರಗಡೆನ ತಿನ್ನೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಯಶಿಕಾಗೆ ಸೋನುಗೆ ಪಾಪುಗೆ ಇಲ್ಲಿ ಪ್ಯಾಕ್ ಮಾಡ್ತಿದ್ದೀನಿ. ಆ್ಯಂಡ್ ಮಮ್ಮಿ ಕೂಡ ಅಷ್ಟೇ ಬೆಳಗ್ಗೆ ತುಂಬ ಬ್ಯುಸಿ ಇರ್ತಾರೆ. ಸೋನು ಪಾಪುನ ರೆಡಿ ಮಾಡಿಸೋದು, ಅವ್ರನ್ನ ಎಪ್ಸಿ ರೆಡಿ ಮಾಡಿಸಿ ಕಳಿಸೋ ಅಷ್ಟೊತ್ತಿಗೆ ಫುಲ್ ಸುಸ್ತಾಗುತ್ತೆ. ಸೊ ಅದಕ್ಕೆ ಮಮ್ಮಿ ಅವ್ರನ್ನೆಲ್ಲ ನೋಡ್ಕೊತಾ ಇರ್ತಾರೆ. ಆ್ಯಂಡ್ ಇವಾಗಲೇ ನಾನು ಈ ಥರ ಬ್ರೇಕ್ಫಾಸ್ಟ್ನೆಲ್ಲ ಮಾಡ್ತಿರೋದು, ಬಿಕಾಸ್ ಮುಂಚೆ ಎಲ್ಲ ನನಗೂ ಕೂಡ ಕಾಲೇಜೆಲ್ಲ ಸೆಟ್ ಆಗಬೇಕಿತ್ತು. ಆ್ಯಂಡ್ ನಾನು ಕೂಡ ಅಷ್ಟೇ ಈ ಬೆಳಗ್ಗೆ ಹೋದರೆ ಈವ್ನಿಂಗ್ 6:30 ತನಕ ಆಗುತ್ತೆ ಬರೋಷ್ಟೊತ್ತಿಗೆ. ಅದರಲ್ಲಿ ಪ್ರಾಕ್ಟಿಕಲ್ಸ್ ಇದ್ದರೆ ತುಂಬ ಟಯರ್ಡ್ ಆಗಿಬಿಟ್ಟಿರ್ತೀನಿ. ಸೊ ಅದಕ್ಕೆ ನಮ್ಮ ಮಮ್ಮಿ ನಾನು ಬೇಗನೆ ಎಬ್ಸ್ತಿರ್ಲಿಲ್ಲ. ಸೊ ಈಗ ನಾನೇ ಎದ್ದು ಬರ್ತೀನಲ್ಲ, ಸೊ ಅದಕ್ಕೆ ನಾನೇ ಮಾಡ್ತೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಕಾಲೇಜ್ಗೆ ಹೋದ್ಮೇಲೆ ಕ್ಲಾಸಸ್ ಎಲ್ಲ ಇತ್ತು. ಸೊ ಕ್ಲಾಸಸ್ ಎಲ್ಲ ಮುಗಿಸಿದ ಮೇಲೆ ಈಗ ನಾವು ಲಂಚ್ ಮಾಡೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಈ ರೆಸ್ಟೋರೆಂಟ್ ಬಂದುಬಿಟ್ಟು ನಮ್ಮ ಕಾಲೇಜ್ ರೋಡಲ್ಲೇ ಇರೋದು. ಸೊ ನಮಗೆ ಜಾಸ್ತಿ ಟೈಮ್ ಇಲ್ಲ, ಅರ್ಜೆಂಟಾಗಿ ಎಲ್ಲಾದರೂ ಹೋಗ್ಬಿಟ್ಟು ಲಂಚ್ ಮಾಡಬೇಕು ಅಂತಂದರೆ ಇಲ್ಲಿ ಬರ್ತೀವಿ. ಈ ಶಾಪ್ ಓನರ್ ಆ್ಯಂಡ್ ಅಲ್ಲಿ ವರ್ಕ್ ಮಾಡೋ ಸ್ಟಾಫ್ಸ್ ಎಲ್ಲರೂ ಕೂಡ ಅಷ್ಟೇ ನನ್ನ ವ್ಲಾಗ್ಸ್ ನೋಡ್ತಾರೆ ಅಂತ ಹೇಳ್ತಿರ್ತಾರೆ. ಸೊ ನಾವು ಯಾವಾಗಾದರೂ ಈ ಥರ ಹೋದಾಗ ಲಂಚ್ ಮಾಡೋಕ್ಕೆ ಹೇಳ್ತಾರೆ. ಸೊ ಹಾಗೆ ವೀಡಿಯೋ ಕೂಡ ಮಾಡಿ ಅಂತ ಕೂಡ ಹೇಳಿದರು. ಸೊ ಅದಕ್ಕೆ ಇವತ್ತು ಹೆಂಗೂ ಹೋಗಿದ್ವಲ್ಲ ಅಂತ ಮಾಡಿಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ. ವೆರಿ ಅಫೋರ್ಡಬಲ್ ಆ್ಯಂಡ್ ಕಮ್ಮಿ ಟೈಮಲ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು. ಬಂತಾ? And this is us. We go to supermarket often. ಸೊ ನಂತರ ಯಾರಿಗೆಲ್ಲ ಇಷ್ಟ ಈ ಥರ ಸೂಪರ್ ಮಾರ್ಕೆಟ್ಸ್ಗೆ ಹೋಗ್ಬಿಟ್ಟು ಒಳಗಡೆ ಏನಿದೆ ಅಂತ ನೋಡ್ಕೊಂಬರೋದಕ್ಕೆ, ನನಗಂತೂ ತುಂಬ ಇಷ್ಟ. ನನಗೆ ದಿನ ಹೋಗೋಕ್ಕೂ ಇಷ್ಟ ಆಗುತ್ತೆ, ಏನೋ ಒಂಥರ ಚೆನ್ನಾಗಿರುತ್ತೆ ಅಂತ ಕೂಡ ಅನಿಸುತ್ತೆ. ಸೊ ಏನೂ ಶಾಪ್ ಮಾಡಲ್ಲ, ಬಿಕಾಸ್ ಎಲ್ಲ ಮನೇಲಿರುತ್ತೆ ಅಂತ ಗೊತ್ತು. ಬಟ್ ಸ್ಟಿಲ್ ಹೋಗ್ಬಿಟ್ಟು ತಿರ್ಗಾ ಹೊಸದೇನು ಬಂದಿದೆ ಅಥವಾ ಇನ್ನು ಯಾವ್ಯಾವ ಥರದ್ದೆಲ್ಲ ಇದೆ, ಯಾವ ಕಂಪ್ನೀಸ್ ಇದೆ, ಬ್ರ್ಯಾಂಡ್ಸ್ ಇದೆ ಅಂತ ನೋಡ್ಕೊಂಬರೋಕೆ ಇಷ್ಟ. ಇದು ತಿರ್ಗಾ ನೀವು ಫ್ರಾನ್ಸ್ಗೆ ಹೋದ್ಮೇಲೂ ಇದೇ ಇರುತ್ತೆ. ನನಗೆ ಪಿಂಕ್ ಕಲರ್ ಓಟ್ಸ್ ಪ್ಯಾಕೆಟ್, ಮ್ಯೂಸ್ಲಿ ಅಲ್ಲಿ ಟಾಟಾ ಇಲ್ಲಿ ಚೆನ್ನಾಗಿರೋ ಚಾಕ್ಲೇಟ್ಸ್ ನೋಡೆ. ನಾನು ಯೂಸ್ ಮಾಡೋದು ಇದಲ್ಲ, ಇದು ನಾನು ಯೂಸ್ ಮಾಡೋದು ಗೊತ್ತಾ, ಇದು ನಾನು ಯೂಸ್ ಮಾಡೋದು ನಾವು ಚಿಕ್ಕದು ನೋಡಿ ನಮ್ಮ ಮನೇಲಿ ಪ್ಯಾಕೆಟ್ ನೀನು ಸನ್ಸಲ್ಕ್ ಯೂಸ್ ಮಾಡ್ತೀಯ? ಅದಕ್ಕೆ ನನ್ನ ಹೆಸರು ನಂದು ಏನಿಲ್ಲ. ಕುತ್ಕೋ. ಈ ಕಡೆ ಸುಮ್ಮನೆ ರೇಷನ್ ಅಲ್ಲಿ ಬರುತ್ತೆ ಸಾಕು. ಅದೇ ನಾನು ಇಷ್ಟು ಕಾಸ್ಟ್ಲಿ ಸೋಪ್ ಯೂಸ್ ಮಾಡ್ತೀನಿ, ನಂಗೆ ಗೊತ್ತೇ ಇರಲಿಲ್ಲ. ನಂದೆಲ್ಲ ಜಾನ್ಸನ್ಸ್ ಬೇಬಿ ಪ್ರಾಡಕ್ಟ್ಸ್. 5 weeks ರೋಲ್ ಆನ್ ಕಾರ್ನಸಿ ಬೇಡ ಐ ಆಮ್ ನಾಟ್ ಅ ಚಾಕ್ಲೇಟ್ ಪರ್ಸನ್. ಐಸ್ ಕ್ರೀಮ್ ಪರ್ಸನ್ ನಾನು, ಚಾಕ್ಲೇಟ್ ಅಲ್ಲ. ಸ್ಫೂರ್ತಿ ಅವೆಲ್ಲ ತಿನ್ನಬಾರ್ದು ಸ್ಫೂರ್ತಿ. ನಡಿ ಇಂದು ನನಗೆ ಮಾತ್ರ ಐಸ್ ಕ್ರೀಮ್ ಕೊಡ್ತಿಲ್ಲ, ಏಮಾಗ ಮಾತ್ರ ಕೇಳಿಲ್ಲ. ನಾನು ಕೇಳಬೇಕಾ? ನೀನು ಕೇಳ್ಬೋದಾಗಿತ್ತು ತಾನೆ. ಈ ಥರ ಎಲ್ಲ ಮಾಡ್ತಾರೆ ಗೈಸ್. ಇವಾಗ ಚಾಕ್ಲೇಟ್ ತಿನ್ಕೊ. ಅವಳು ತಗೊಂಡಿಲ್ಲ, ಅವ್ರು 5 ರೂಪಾಯಿ ಚೇಂಜ್ ಇಲ್ಲ ತಗೊಂಡ್ರೆ. ಆ್ಯಂಡ್ ಇವಳು ಮ್ಯಾಗಿ ಮಸಾಲ ಕೇಳೋದು, ಹೋಗ್ಲಿ ಅಂತ ಕೊಡಿಸ್ದೆ ಪಾಪ. ಅಪ್ಪ ಹೋಗ್ಲಿ ಅಂತ ಏನಿಲ್ಲ. ಐಸ್ ಕ್ರೀಮ್ ಕೇಳೋದು, ಹೋಗ್ಲಿ ಅಂತನೂ ಯಾವಾಗೆ. ಅವ್ರು Oh my god, look at this flowers, guys. ಇದು ರಿಯಲ್ ಸನ್ಫ್ಲವರಾ? ರಿಯಲ್ ಅಂತ
ನೋಡಿ ಗೈಸ್, ರಿಯಲ್ ಸನ್ಫ್ಲವರ್. ಬೇಗ ಒಂದು ಕೊಡು. ಬೇಡ 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 ಬಾಯ್. ಇಂಥದ್ದಿಲ್ಲ. For my loved ones, I am going to give sunflower. ಕೇಳಿದ್ಲು ಕೊಡ್ಸಿದ್ರೆ ಬೇಡ 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 ಅಂತ. Rose is common. Rose is common, ಆಮೇಲೆ guys. ಬಂದ್ಬಿಟ್ಟು ನಂಗೆ ಕೊಡ್ಸೋದೇ ಇಲ್ಲ, ನಂಗೆ ಕೊಡ್ಸೋದೇ ಇಲ್ಲ, ಅವಳಿಗೆ ಮಾತ್ರ ಕೊಡಿಸ್ತೀವಿ, ಇವಳಿಗೆ ಮಾತ್ರ ಕೊಡಿಸ್ತೀವಿ, ಇವ್ರಿಗೆ ಮಾತ್ರ ಕೊಡಿಸ್ತೀವಿ. ಆ ಥರ ಏನಿಲ್ಲ. ಈಗ ಎಲ್ಲಿ ಮ್ಯಾಗಿ ಪ್ಯಾಕೆಟು ಕೈಯಲ್ಲಿ ಎಲ್ಲಿ? ಕೈಯಲ್ಲಿ ಕಿವುಡಿ. ಫಸ್ಟ್ ಕಿವುಡಿ ಆಗಿದ್ಲು, ಇವಾಗ ಕುರುಡಿ ಆಗೋಳೆ ಇಂದು. ನೆಕ್ಸ್ಟ್ ಹಾಂ, ಅಂಕಲ್ ಅವ್ರು ನೋಡ್ತಾರೆ ನಮ್ಮನ್ನ. ಈಗ ನಾವು ಯೂಶ್ವಲಿ ಆ ಶಾಪಲ್ಲೇ ತೊಗೊಳೋದು ಐಸ್ ಕ್ರೀಮ್ ಅದು ಇದು ಎಲ್ಲ ತಿನ್ಕೊಂಡು ಬರುವಾಗ. ಬಟ್ ಇವತ್ತು ನಾವು ಅಲ್ಲಿ ತೊಗೊಂಬಿಟ್ವಾ. ಈ ಅಂಕಲ್ ಏನು ನೋಡ್ತಾರೋ ಏನೋ. ನೋಡಿ, ದಿಸ್ ಫ್ರೂಟ್ ಲ್ಯಾಂಡ್ ಆಪೋಸಿಟ್ ಮಿಲಾನೋ. ಆಫ್ಟರ್ ಕಾಲೇಜ್ ಸೀನ್ಸ್. ಸೊ ಇವತ್ತು ನನ್ನ ಕಾಲೇಜಿಂದ ಪಿಕ್ ಮಾಡೋಕ್ಕೆ ಯಶಿಕಾ ಮತ್ತು ನಿತಿನ್ ಇಬ್ಬರು ಕೂಡ ಬಂದಿದ್ದರು. ಸೊ ಅವ್ರ ಕಾಲೇಜ್ ಏನೋ ಲೇಟಾಗಿ ಬಿಡ್ತು ಅಂತ ಅಂದ್ಬಿಟ್ಟು, ಸೊ ಬಂದಿದ್ರಲ್ಲ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಎಲ್ಲಿ ಹೋಗೋಣ ಅಂತ ಕೇಳಿದೆ. ಸೊ KFC, ಪಾಪೀಸ್, 5 ಸ್ಟಾರ್ ಎಲ್ಲ ಹೇಳಿದೆ ಅವ್ರಿಗೆ. ಅದೆಲ್ಲೂ ಬೇಡ, ರೋಲ್ ತಿಂತೀವಿ ಅಂತ ಹೇಳಿದ್ರು. ಅಂತ ಏನಂತ ಇದು ಇದು ಟಾರ್ಕಿಶ್. ಯಾರು ನಂದ ಟರ್ಕಿಶ್? ಇದ್ಯಾವುದೋ ಇದು ಮೆಕ್ಸಿಕನ್ ಇಂದು. ಇದು ನಾನು ಇದು ನಿಂದು. ಇದು ಹಂಗಂತ ತಗೋಬೇಕು. ಚೆನ್ನಾಯ್ತಾ? ಇದನ್ನ ತಿಂದೆ ಇಲ್ಲ. ಎಲ್ಲರೂ ಒಂದೊಂದು ಶವರ್ಮ ತೊಗೊಂಡು ತಿನ್ಕೊಂಡು ಬಂದ್ವಿ. ಇಲ್ಲಿ ಟೇಸ್ಟ್ ಚೆನ್ನಾಗೇ ಇರುತ್ತೆ, ಬಟ್ ಸ್ಪೈಸಿ ಇನ್ನೂ ಸ್ವಲ್ಪ ಬೇಕು ಅಂತ ಅನಿಸುತ್ತೆ. ಲೈಕ್ ಇನ್ನೂ ಸ್ವಲ್ಪ ಯಾವುದಾದ್ರೂ ಫ್ಲೇವರ್ ಇರಬೇಕು. ಬರೀ ಚಿಕನ್ ತಿಂದಂಗೆ ಅನಿಸುತ್ತೆ. ಹಾಫ್ ರೋಲ್ ತಿನ್ನೋಷ್ಟೊತ್ತಿಗೆ ಎಗ್ ತೋರಿಸ್ಬಿಡುತ್ತೆ. ಲೈಕ್ ಒಂಥರ ರಾ ಟೇಸ್ಟ್ ಬರ್ತಿರುತ್ತೆ, ಮೈನೀಸ್, ಎಗ್ ಆ್ಯಂಡ್ ಇದೆಲ್ಲ. ಸೊ that's all about it, and today's vlog ends here. Meet you all in another interesting vlog. Until then, take care, bye bye, thanks for watching.